ಬಳ್ಳಾರಿ ನಗರದಲ್ಲಿ ಇದೇ ಫೆಬ್ರವರಿ 24ರಂದು ತ್ರೀ ಗಾಡ್ಸ್ ಕ್ರಿಯೇಷನ್ಸ್ ವತಿಯಿಂದ ಶ್ರೀ ಕನಕ ದುರ್ಗಮ್ಮ ದೇವಿಯ ಸಮರ್ಪಿತವಾದ ಹಾಡಿನ ಆಲ್ಬಮ್ ಸಾಂಗ್ ನಗರದ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವಂತಹ ಫಂಕ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಕೆ ಫೌಂಡೇಶನ್ ಸಂಸ್ಥಾಪಕ ಜಿಕೆ ಸ್ವಾಮಿಯವರು ಆಲ್ಬಮ್ ಬಿಡುಗಡೆ ಮಾಡಿ ಯುವ ಪ್ರತಿಭೆಗಳಿಗೆ ಶುಭವನ್ನ ಹಾರೈಸಿದ್ದಾರೆ. ದುರ್ಗಮ್ಮ ದೇವಿಯ ಸಿಡಿ ಬಂಡಿ ರಥೋತ್ಸವದ ಪವಿತ್ರ ದಿನದಂದು ಈ ಆಲ್ಬಮ್ ಬಿಡುಗಡೆ ಮಾಡಿರುವುದು ದೇವಿಗೆ ಸಲ್ಲಿಸಿದ ಭಕ್ತಿ ಸಮರ್ಪಣೆ ಆದಂತೆ ಎಂದು ಜಿಕೆ ಫೌಂಡೇಶನ್ ಸಂಸ್ಥಾಪಕ ಜಿಕೆ ಸ್ವಾಮಿಯವರು ಹೇಳಿದರು. ಇನ್ನು ಈ ಆಲ್ಬಮ್ಗೆ ಅಲಿ ಯಾಸಿನ್ ನಿರ್ದೇಶನ ಹಾಗೂ ಅಜಿತ್ ಕುಮಾರ್ ಸಹ ನಿರ್ದೇಶನ ನೀಡಿದ್ದು, ಅನಂತ ರೆಡ್ಡಿ ಮತ್ತು ರಘು ಛಾಯಾಗ್ರಹಣ ಮಾಡಿದ್ದಾರೆ. ಇತ್ತ ಕುಮಾರಿ ಕಾವೇರಿ ರಮೇಶ್ ಪಾಟೀಲ್ ಅವರ ಗೀತ ರಚನೆಗೆ BJNS ಬಬ್ಲು ಮತ್ತು ನವೀನ್ ನೃತ್ಯ ನಿರ್ದೇಶನ ಮಾಡಿದ್ದಾರೆ. ರಾಣಿ ಮತ್ತು ಪ್ರಶೀತಾ ಅವರು ಅಭಿನಯಿಸಿದ್ದು, ಈ ಕಾರ್ಯಕ್ರಮದಲ್ಲಿ ನೇಗಿಲ ಒಡೆಯ ಚಿತ್ರ ನಿರ್ದೇಶಕ ಎನ್ ಕೃಷ್ಣಮೋಹನ್ ಶೆಟ್ಟಿ, ಹೇಮಂತ್ ರಾಜ್, ಜಯಣ್ಣ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಆಲ್ಮೋಸ್ಟ್ ಒಂದು 200 ಇಯರ್ಸ್ ಇದೆ. ನಿನ್ನೆ ಕೂಡ ನಾನು ಕೌಲ್ ಬಜಾರ್ ಭಾಗದಲ್ಲಿ ಹೋಗಿ ಟೆಂಪಲ್ ವಿಸಿಟ್ ಮಾಡಿ ಬಳ್ಳಾರಿ ಕನಕದುರ್ಗಮ್ಮ ಸಿಡಿ ಯಾವ ಥರ ಆಪ್ರೇಟ್ ಆಗುತ್ತೆ ಎಂಬುದೆಲ್ಲ ಚೆಕ್ ಮಾಡಿ ಮತ್ತು ಅಲ್ಲಿ ದರ್ಶನ ಪಡ್ಕೊಂಡು ಹೂವಿನ ಹಾರ ಹಾಕಿ ಸ್ವಲ್ಪ ಅನ್ನಪ್ರಸಾದ ಭಾಗಿಯಾಗಿ 2 ಕಡೆ ವಿಸಿಟ್ ಮಾಡಿ ತುಂಬ ಅದ್ಧೂರಿಯಾಗಿ ಹೆಂಗೆ ನಡೆಯುತ್ತೆ ಎಂಬುದು ನಿನ್ನೆ ಚೆನ್ನಾಗಿ ಅರ್ಥ ಆಯ್ತು ನನಗೆ. ದುರ್ಗಮ್ಮ ಸಿಡಿ ಹೆಂಗೆ ನಡೆಯುತ್ತೆ ಎಂಬುದು. ಈ ದುರ್ಗಮ್ಮ ಅವರು ಬಳ್ಳಾರಿಗೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಳ್ಳಾರಿಯಲ್ಲಿ ಏನೇ ಒಂದು ಹೊಸ ಗಾಡಿ ತಗೋಬೇಕಾದ್ರು, ಒಂದು ಹೊಸ ಏನನ್ನ ಗೃಹ ಪ್ರವೇಶ ಮಾಡಬೇಕಾದ್ರು, ಏನನ್ನ ಒಂದು ವೆಡ್ಡಿಂಗ್ ಮಾಡ್ಬೇಕಂದ್ರೂ ಕೂಡ ಫಸ್ಟ್ ಎಲ್ಲನ ನಾವು ಒಂದು ಪತ್ರಿಕೆ ಮೂಲಕ ತಿಳಿಸೋದು ಯಾವ್ದಂದ್ರೆ ದುರ್ಗಾದೇವಿಗೆ ನಾವು ಪ್ರತಿಯೊಬ್ಬರು ಹೋಗಿ ಅಲ್ಲಿ ಒಂದು ಪತ್ರಿಕೆನಿಟ್ಟು ಒಂದು ಬ್ಲೆಸ್ಸಿಂಗ್ಸ್ ತಗೊಂಡು ಬರ್ತೀವಿ. ಆ ದೇವಿಯವ್ರ ಬಗ್ಗೆ ಇವತ್ತು ತ್ರೀ ಮೈ ಗಾಡ್ಸ್ ಪ್ರೊಡಕ್ಷನ್ ಹೌಸ್ ಕಡೆಯಲ್ಲಿದ್ದ ಯಾಸಿನ್ ಅಣ್ಣ ಅವರು ತುಂಬ ಬ್ಯೂಟಿಫುಲ್ ಆಗಿ ಕಂಪೋಸ್ ಮಾಡಿ ಒಂದು ಆಲ್ಬಮ್ ಸಾಂಗ್ ಇವತ್ತು ರಿಲೀಸ್ ಮಾಡಿದ್ದಾರೆ. ಅವರಿಗೆ ಎಂಟೈರ್ ತಂಡಕ್ಕೂ ನಮ್ಮ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಮೂವಿ ಇಂಡಸ್ಟ್ರಿ ಅಂದ್ರೆ ಅಷ್ಟು ಈಸಿ ಅಲ್ಲ. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಹಿಂದೆ ಇದೀವಿ ಮೂವಿ ಇಂಡಸ್ಟ್ರಿ ಅಂದ್ರೆ. ನಾನು ಕೂಡ ನಿಮ್ಮೆಲ್ಲರಿಗೂ ಹೇಳೋದೇನೆಂದ್ರೆ, ಒಂದು ಮೂವಿ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಮೇಲೆ ಬರಬೇಕು. ಯಾಕಂದ್ರೆ ನಾವು ಏನೇನು ನಡೆಸಿದ್ರು ಕೂಡ, ಏನೋ ಒಂದು ಕಂಟೆಂಟ್ ತಗೊಂಡು ಕೂಡ ಚಿತ್ರೀಕರಣ ಮಾಡಿ ಜನಕ್ಕೆ ತೋತ್ರೆ ಮಾತ್ರ ಅದು ಒಂದು ವೆಲ್ ಎಕ್ಸಿಕ್ಯೂಟೆಡ್ ಆಗಿ ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕಂದ್ರೆ ನಾವು ಒಂದು ಮೂವಿ ಕಡೆಯಲ್ಲಿದ್ದಾನೆ ರೀಚ್ ಆಗಬೇಕು. ಅದಕ್ಕೆ ದಯವಿಟ್ಟು ಒಂದು ಹೊಸ ಕಂಟೆಂಟ್ ತಗೊಂಡ್ಬಂದು, ನಾನು ಕೂಡ ಡೆಫಿನೆಟ್ಲಿ ಒಂದು ಮಾರ್ಚ್ ಆರ್ ಏಪ್ರಿಲ್ ಅಲ್ಲಿ ನಮ್ಮ ಬಳ್ಳಾರಿ ಬಗ್ಗೆ ಆಗಲಿ ಒಂದು ಒಳ್ಳೆ ಕಂಟೆಂಟ್ ತಗೊಂಡ್ಬಂದು ಏನನ್ನ ನಮ್ಗೊಂದು ಅದ್ಭುತವಾದ ಸ್ಟೋರಿ ಹೇಳಿದ್ರೆ ಡೆಫಿನೆಟ್ಲಿ ಬಳ್ಳಾರಿ ಲೋಕಲ್ ಅವ್ರಿಗೆ ಒಂದು ಕೋಟಿಲಿದ್ದ 1.5 ಕೋಟಿ ಬಡ್ಜೆಟ್ ಅಲ್ಲಿ ನಾವು ಕೂಡ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಯಾಕಂದ್ರೆ ಈಗ ನಾವು ಒಂದು ಬಳ್ಳಾರಿ ಬಗ್ಗೆ ಒಳ್ಳೆ ಅಭಿಪ್ರಾಯ ತರಬೇಕು, ಒಂದು ಒಳ್ಳೆ ಕಂಟೆಂಟ್ ತರಬೇಕು. ಅದು ಲೋಕಲ್ ಅವ್ರು ಕೊಡ್ಬೇಕಂತ ಹೇಳಿ ನಮ್ಗೆ ತುಂಬಾ ಆಸೆ ಇದೆ. ಬಟ್ ಕಂಟೆಂಟ್ ಇದ್ರೆ ಮಾತ್ರ ಡೆಫಿನೆಟ್ಲಿ ನಾವು ಒಂದು ಪ್ರೊಡಕ್ಷನ್ ಹೌಸ್ ಅಂತ ಸ್ಟಾರ್ಟ್ ಮಾಡಿ ಒಂದು ಮಾರ್ಚ್ ಆರ್ ಏಪ್ರಿಲ್ ಅಲ್ಲಿ ಡೆಫಿನೆಟ್ಲಿ ಒಂದು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಯಾಸಿನ್ ಅವ್ರಿಗೆ ಸಾಂಗ್ ನೋಡ್ತಾ ಇದೆ, ತುಂಬಾ ಬ್ಯೂಟಿಫುಲಿ ಕಂಪೋಸ್ ಮಾಡಿದ್ರಿ. ಡ್ಯಾನ್ಸ್ ಕೂಡ, ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದೇ ತರನೇ ನೀವು ಬಳ್ಳಾರಿ ದುರ್ಗಾದೇವಿ ಅವ್ರ ಬಗ್ಗೆ ನೀವು ಸಾಂಗ್ ತೆಗೆದಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಇದೇ ತರನೇ ನೀವು ಮಾಡ್ಕೊಂತ ಬರ್ರಿ. ಪ್ರತಿಯೊಂದು ವರ್ಷನೂ ಏನೋ ಒಂದು ಬಳ್ಳಾರಿ ದುರ್ಗಮ್ಮ ಇರ್ಬೋದು, ಮತ್ತೆ ಬಳ್ಳಾರಿ ತೇರ್ ಇರ್ಬೋದು, ಏನೋ ಒಂದು ಹೊಸ ಕಂಟೆಂಟ್ ತಗೊಂಡ್ಬಂದು ಒಂದು ಚಿತ್ರೀಕರಣ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ಮತ್ತೆ ಜನಕ್ಕೂ ಗೊತ್ತಾಗುತ್ತೆ. ಅಂದ್ರೆ ಸುಮಾರಷ್ಟು ಜನಕ್ಕೆ ಬಳ್ಳಾರಿಯಲ್ಲಿ ಇದ್ರು ಕೂಡ ಅದ್ರ ಎಂಟೈರ್ ಕಂಟೆಂಟ್ ಏನಿದೆ ಅಂತ ಹೇಳಿ ಗೊತ್ತಿರಲ್ಲ. ನಾವು ಒಂದು ಮೂವಿ ತರ, ಒಂದು ಸ್ಟೋರಿ ತರ ನಾವು ಕ್ರಿಯೇಟ್ ಮಾಡಿ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಅವರು ಒಂದು ರೀಚ್ ಆಗುತ್ತೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮಗೆ ಬಳ್ಳಾರಿ ಲೋಕಲ್ ಎಲ್ಲರೂ ಬಂದು ಒಂದು ಟೀಮ್ ಆಗಿ ಡೆಫಿನೆಟ್ಲಿ ಒಂದು ಒಳ್ಳೆ ಸಿನಿಮಾ ಅಂತ ತೆಗೆಯನಂತೇಳಿ ನಾನು ಈ ಬಳ್ಳಾರಿ ದುರ್ಗಮ್ಮ ಸಿಡಿ ರಥೋತ್ಸವದ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತು ಕೊಡ್ತಾ ಇದ್ದೀನಿ. ದಯವಿಟ್ಟು ಒಂದು ಒಳ್ಳೆ ಕಂಟೆಂಟ್ ತಗೊಂಡ್ಬರ್ರಿ. ಅದೇ ಈ ಆಲ್ಬಮ್ ಸಾಂಗ್ ಕೂಡ ಬ್ಯೂಟಿಫುಲಿ ಸಕ್ಸಸ್ ಆಗ್ಬೇಕಂತ ಹೇಳಿ, ನಮ್ಮ ಬಳ್ಳಾರಿಯಲ್ಲಿ ಇರ್ಬೋದು, ಇಡೀ ಕರ್ನಾಟಕದಲ್ಲಿ ಒಳ್ಳೆ ಸಕ್ಸಸ್ ಆಗಬೇಕು, ಒಳ್ಳೆ ರೀಚ್ ಆಗ್ಬೇಕಂತ ಹೇಳಿ ನಾನು ಕೂಡ ಬೇಡ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಯಾಸಿನ್ ಅವರು. ದುರ್ಗಮ್ಮಂದು ಜಾತ್ರೆ ಅನ್ನೋದು ಇಟ್ಕೊಂಡು ಕೂಡ ಸರ್ ನಮಗೋಸ್ಕರ GK ಸರ್ ಅವರು ಇಲ್ಲಿವರೆಗೆ ಬಂದು ನಮ್ಮ ಬಳ್ಳಾರಿ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದು ನಮಗೆಲ್ಲ ಬೆಂಬಲ ಕೊಟ್ಟು ಇಲ್ಲಿವರೆಗೆ ಬಂದಿದ್ದಕ್ಕೆ GK ಸರ್ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ
ಇದು ಒಂದು ನಂದೇ ನಾನು ಮಾಡಿರೋಂಥ ಕಷ್ಟ ಅಲ್ಲ. ಸೊ ನನ್ನ ಹಿಂದೆ ಸುಮಾರು ಜನ ಕಷ್ಟಪಟ್ಟಿದ್ದಾರೆ. ಸೊ ಹಾಗೆ ಬಬ್ಲು ಜಯಣ್ಣ ಅವ್ರಿಗೆ ಹೋದೆ, ಈ ಥರ ಸಾಂಗ್ ಇದೆ ಮಾಡೋಣ ಅಂದಿದ್ದಕ್ಕೆ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಯಾವುದೇ ಥರ ಅವರು ಎಕ್ಸ್ಪೆಕ್ಟೇಷನ್ ಅಮೌಂಟ್ ಕೇಳಿಲ್ಲ, ಏನೋ ಬಳ್ಳಾರಿ ಬಗ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಕೂಡ ನನಗೆ ಬಬ್ಲು ಆಗಲಿ ಜಯಣ್ಣವರಾಗಲಿ ಸೊ ಅವ್ರು ಕೂಡ 2 ದಿವಸ ಜಯಣ್ಣವರು ಅವರು ಹುಡುಗರು ಸ್ಟೂಡೆಂಟ್ಗಳನ್ನೆಲ್ಲ ಹೋಲ್ಡ್ ಮಾಡಿ ಸೊ ನಮಗೋಸ್ಕರ 2 ದಿನ ಅವ್ರಿಗೆ ಸ್ಕೂಲ್ ಕೊಟ್ಟಿದ್ದಾರೆ. ಹಾಗೂ ಬಬ್ಲುನು ಅವ್ರು ಬೇರೆ ಬೇರೆ ಹಂಪಿಸ್ತವ ಅವು ಇವು ಇದ್ರೂ ಅಷ್ಟು ಟೆನ್ಷನಲ್ಲಿ ಮತ್ತೆ ಬಂದು ನನಗೋಸ್ಕರ ಕೊರಿಯೋಗ್ರಫಿ ಮಾಡಿ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಹಾಗೂ ನಾನು ಕಾವ್ಯ ಅವ್ರಿಗೂ ಹೇಳಿದೆ. ಸೊ ಆಮೇಲೆ ಕಾವ್ಯ ಅವ್ರಿಗೂ ಹೇಳಿದೆ, ನಾನು ಈ ಥರ ಕಾವ್ಯ ಮಾಡೋದು ಒಂದು ಸಾಂಗ್ ಇದೆ ಈ ಥರ ಅಂದರೆ ಅವ್ರು ಯಾವ ಥರ ಅಂತಂದರೆ ಈ ಥರ ಬಳ್ಳಾರಿ ದುರ್ಗಮ್ಮಂದು ಸಿಡಿ ಬಂಡಿ ಇದೆಯಲ್ಲ ಅದ್ರ ಮೇಲೆ ಒಂದು ಸಾಂಗ್ ಮಾಡೋಣ ಅನ್ನೋಕ್ಕಿಲ್ಲ. ಸರಿ ಆಯಿತು ಅಂತ ನಾನು ಹೇಳೋಕ್ಕಿಲ್ಲ, ಅವರು ಹಂಗೆ ಒಂದು ಸಾಂಗ್ ರೆಡಿ ಮಾಡಿದ್ರು. ಸೊ ಹಾಗಾಗಿ ನಮ್ಮ ಅಜಿತ್ ಅಂತ ಹೇಳ್ಬಿಟ್ಟು ಸೊ ಅವ್ರು ಕೂಡ ನಾನು ಹೇಳಿದೆ ಅಜಿತ್ ಹಿಂಗಿದೆ ಅಂತಂದರೆ ಆಯ್ತು ಮಾಡೋಣ ಅಂದರೆ. ಸೊ ನನ್ನ ಒಬ್ಬರದಲ್ಲೇ ಇದರಲ್ಲಿ ತುಂಬ ಜನ ಟೀಮ್ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಎಲ್ಲರಿಗೂ ನಮ್ಮ ಟೀಮ್ಗೂ ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ನಮ್ಮ ಟೀಮ್ ಅವ್ರಿಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ದುರ್ಗಮ್ಮ ಶ್ರೀ ರಥೋತ್ಸವ ಶುಭ ಸಂದರ್ಭದಲ್ಲಿ ತಾಯಿಗೆ ನಮಸ್ಕಾರ ಮಾಡುತ್ತಾ, ನಮ್ಮ ಚಲನಚಿತ್ರದಲ್ಲಿ ಪ್ರತಿಯೊಬ್ಬರು ದುರ್ಗಮ್ಮ ತಾಯಿಯ ಏನೇ ಕಾರ್ಯಕ್ರಮ ಆಗಲಿ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ಆದರೆ ಈ ತಂಡದವ್ರು ಹಂಗಲ್ಲ, ಮೊದಲ ಪ್ರಯತ್ನವೇ ದುರ್ಗಮ್ಮ ತಾಯಿ ಹಾಡಿನ ಮೂಲಕವೇ ಇವರೊಂದು ಪ್ರಯತ್ನ ಪಟ್ಟಿದ್ದಾರೆ. ಆ ತಾಯಿ ಕೃಪೆ ಇವರಿಗೆ ಯಾವತ್ತೂ ಇರುತ್ತೆ. ಇವರ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಅಂತ ಹೇಳಿ ಆ ತಾಯಿನ ಬೇಡ್ಕೊಂತೀನಿ. ರಾಮ ಲಕ್ಷ್ಮಣ ಫೈಟ್ ಮಾಸ್ಟರ್ ಯಾವ ಥರ ಅವರು ಕೆಲಸ ಮಾಡಿದ್ದಾರೆ, ಈಗಲೂ ಅವರು ಒಂದು ಉತ್ತಮವಾಗಿ ಕಲ್ತಿದ್ದಾರೆ. ಅದೇ ಥರ ಅಜಿತ್ ಆಗಲಿ ಯಾಸಿನ್ ಆಗಲಿ ಆ ಥರ ಬೆಳಿಬೇಕಂತೇಳಿ ಆ ತಾಯಿನ ಬೇಡ್ಕೊಂತೀನಿ. ಇದು ಸೂರ್ಯ ನ್ಯೂಸ್ ಕನ್ನಡ.